ಒಂದು ಸ್ಥಳಕ್ಕೆ ಇಂಥ ಒಬ್ಬ ಅನಾನ್ಮಿಕ ವ್ಯಕ್ತಿ ಯಾವ ಹಿನ್ನೆಲೆ ಇದ್ದಾನೋ, ಯಾರು ಇವರು, ಏನ್ ಹಿನ್ನೆಲೆ ಏನಂತನ್ನ ಯಾವುದು ತಪಾಸಣೆಯನ್ನ ಮಾಡದೆ ಈ ರೀತಿ ಇವತ್ತು ಪರಿಸ್ಥಿತಿ ನಿರ್ಮಾಣ ಮಾಡಿರುವಂಥದ್ದು ನಿಜಕ್ಕೂ ಎಲ್ಲರಿಗೂ ಬಹಳ ನೋವಿನ ಸಂಗತಿಯಾಗಿದೆ, ನೋವಿನ ವಿಚಾರವಾಗಿದೆ. ಈಗಾಗಲೇ ಈ ವಿಚಾರದಲ್ಲಿ ಸದನದಲ್ಲೂ ನಮ್ಮೆಲ್ಲ ಸದಸ್ಯರು ಬಹಳ ಪ್ರಬಲವಾಗಿ ಸರ್ಕಾರದ ಗಮನ ಸೆಳೆಯುವಂಥದ್ದು, ಸರ್ಕಾರಕ್ಕೆ ಮನವರಿಕೆಯನ್ನ ಮಾಡುವಂತ ಕೆಲಸಗಳನ್ನ ಇವತ್ತು ಮಾಡುವಂಥದ್ದಾಗಿದೆ. ಮತ್ತು ಸಾರ್ವಜನಿಕವಾಗಿಯೂ ಸಮಾಜದಲ್ಲೂ ಇವತ್ತು ಇಡೀ ಸಮಾಜ ಎದ್ದು ನಿಂತಿದೆ. ಇಡೀ ಸಮಾಜ ಎಲ್ಲರೂ ಎದ್ದು ನಿಂತಿದ್ದಾರೆ. ಇವತ್ತೆಲ್ಲ ಬೀದಿಗಿಳಿದಿದ್ದಾರೆ. ಎಲ್ಲ ಸಹಿಸ್ಕೊಳ್ಳೋಷ್ಟು ಸಹಿಸ್ಕೊಂಡ್ರು. ಏನಿದು ಕಾನೂನ ಅನ್ವಯ ಮಾಡಲಿ, ಕಾನೂನ ಪಾಲನೆ ಮಾಡಲಿ. ಆದ್ರೆ ಈ ರೀತಿ ಸಾಮಾಜಿಕ ಮಾಧ್ಯಮದಲ್ಲಿ ಮನಬಂದಂತೆ ಇವರೇ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಇವರೇ ಜಡ್ಜ್ಮೆಂಟ್ ಕೊಟ್ಬಿಡೋದು, ಇವರೇ ಎಲ್ಲ ಆಪಾದಿತ ಇನ್ನೊಂದು ಅನ್ನೋಂಥದ್ದನ್ನ ಹೇಳಿಕೆಯನ್ನ ಒಂದು ನಿಲುವನ್ನ ಅಥವಾ ಆ ರೀತಿ ಸಂದೇಶವನ್ನ ಕೊಡುವಂಥದ್ದು ಏನ್ ಮಾಡ್ತಿದ್ದಾರೆ, ಇದೆಲ್ಲ ಇಡೀ ಸಮಾಜದ, ಹಿಂದೂ ಸಮಾಜದ ಧರ್ಮಸ್ಥಳ ಮಂಜುನಾಥೇಶ್ವರನ ನಂಬುವಂತ ಪ್ರತಿಯೊಬ್ಬ ಭಕ್ತನಿಗೆ ಬಹಳಷ್ಟು ನೋವಾಗಿದೆ. ಮತ್ತು ಧರ್ಮಾಧಿಕಾರಿಗಳ ಮೇಲೂ ಈ ರೀತಿ ಆಪಾದನೆ ಮಾಡಿರುವಂಥದ್ದು. ಈಗ ಬೇರೆ ಕೆಜಿಹಳ್ಳಿನಲ್ಲಿ, ಡಿಜಿಹಳ್ಳಿನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಒಂದು ಪೋಸ್ಟ್ ಮಾಡ್ದ ಅಂತ ಯಾವ ರೀತಿ ಸ್ಟೇಷನ್ನೇ ಬೆಂಕಿ ಹಾಕಿದ್ರು, ಶಾಸಕನ ಮನೆನೇ ಸುಟ್ಟು ಹಾಕಿದ್ರು, ಪೊಲೀಸರ ವಾಹನಗಳನ್ನೇ ಸುಟ್ಟು ಹಾಕಿದ್ರು, ಪೊಲೀಸ್ ಅವ್ರನ್ನೇ ಹಲ್ಲೆ ಮಾಡಿದ್ರು. ಅವತ್ತು ಇದೇ ಕಾಂಗ್ರೆಸ್ ಪಕ್ಷ ಅದನ್ನ ಸಮರ್ಥಿಸ್ಕೊಂಡ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೇ ಒಬ್ಬ ಹಿಂದೂ ಕಾರ್ಯಕರ್ತ ಒಂದು ಪೋಸ್ಟ್ ಅನ್ನು ಹಾಕ್ತಾರೆ, ಸುವಮೋಟೋ ಕೇಸ್ಗಳು, ಪ್ರಚೋದನಕಾರಿ ಪೋಸ್ಟೇ ಅಲ್ಲ, ಹುಡುಕಿ ಸುವಮೋಟೋ ಕೇಸ್ ಹಾಕಿದ್ರಿ. ಇವತ್ತು ಧರ್ಮಸ್ಥಳ ವಿಚಾರದಲ್ಲಿ, ಧರ್ಮಾಧಿಕಾರಿಗಳ ವಿಚಾರದಲ್ಲಿ ಇವತ್ತು ಬೇರೆಯವ್ರ ಪೋಸ್ಟ್ ಹಾಕಿದಾಗ ಇದೇ ಗೃಹ ಇಲಾಖೆ ಯಾಕೆ ಕಾನೂನಿನ ಕ್ರಮವನ್ನ ಸುವಮೋಟೋ ಕೇಸ್ಗಳನ್ನ ಹಾಕಿಲ್ಲ ಅಂತ ಪ್ರಶ್ನೆನ ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಕೇಳ ಬಯಸ್ತೀನಿ. ಸೊ ಹಾಗಾಗಿ ಇವತ್ತು ಗ್ರೌಂಡ್ ಲೆವೆಲ್ ಭಾವನೆಗಳು ಇವತ್ತೆಲ್ಲ ತನಿಖೆಯನ್ನು ಮಾಡ್ತಿದ್ದೀರಾ. ತನಿಖೆ ಬಗ್ಗೆ ಯಾರು ಪ್ರಶ್ನೆನೇ ಇಲ್ಲ. ತನಿಖೆಯನ್ನು ಮಾಡಿ, ಆದ್ರೆ ತನಿಖೆ ಆಗೋ ಮುಂಚೆನೆ ನೀವು ಬೇರೆ ಎಲ್ಲ ಅನಾನ್ಮಿಕ ವ್ಯಕ್ತಿ ಇಂಥವ್ರನ್ನೆಲ್ಲ ಹಿನ್ನೆಲೆ ಇಲ್ದದನ್ನು ಬಿಟ್ಕೊಂಡು ಎಲ್ಲ ಮಾಡಿ ಏನೆಲ್ಲ ಸಮಸ್ಯೆಗಳು ನಿರ್ಮಾಣ ಆಗಿದೆ ಅಂಥದ್ದು ಆಗ್ಬಾರ್ದಿತ್ತು. ಮತ್ತು ತನಿಖೆನೂ ನಿಗದಿತ ಸಮಯದಲ್ಲಿ ಮುಗಿಬೇಕಿತ್ತು ಅನ್ನೋದು ಅಷ್ಟೇ. ಏನು ಇದನ್ನೇ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಹೋಗ್ತಿರೋದಲ್ಲ, ಒಂದು ಸಮಯ ನಿಗದಿ ಮಾಡ್ಕೊಂಡು ಮುಗಿಸುವಂಥದ್ದಾಗಬೇಕು. ಮತ್ತು ಈ ವ್ಯಕ್ತಿ ಯಾರಿದ್ದಾರೆ, ಅವನ ಹಿನ್ನೆಲೆ ಏನಿತ್ತು, ಇವತ್ತೆಲ್ಲರೂ ಒತ್ತಾಯ ಈ ಅನಾನ್ಮಿಕ ವ್ಯಕ್ತಿನೂ ಮತ್ತು ಅವನ ಹಿಂದೆ ಇರೋಂಥ ವ್ಯಕ್ತಿಗಳು, ಇದರ ಹಿಂದೆ ಇರೋಂಥ ಕೈವಾಡ, ಯಾರ್ಯಾರು ಕೈವಾಡ ಎಲ್ಲರಿಗೂ ಗೊತ್ತಿದೆ. ಎಲ್ಲಿಂದ ಕೈವಾಡಗಳು, ಯಾರ್ಯಾರು ಏನೇನು ಮಾಡಿದ್ದಾರೆ, ಯಾವ ವ್ಯಕ್ತಿಗಳಿದ್ದಾರೆ ಗೊತ್ತಿರೋದು. ಅದನ್ನೆಲ್ಲ ನೀವು ಸತ್ಯ ಬಯಲಿಗೆ ತನ್ನಿ. ಇವತ್ತು ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದೀರಲ್ಲ, ಈ ಕೈವಾಡ ಹಿನ್ನೆಲೆ ಇರುವಂತ ವ್ಯಕ್ತಿಗಳನ್ನ ನೀವು ಬಯಲಿಗೆ ತರಬೇಕು. ಇವನ್ ಮುಖ್ಯಮಂತ್ರಿಗಳು ಅವತ್ತು SIT ಮಾಡ್ತಿಲ್ಲ, ನಾವು ಸ್ಥಳೀಯ ಪೊಲೀಸರೇ ಚೆನ್ನಾಗಿ ತನಿಖೆ ಮಾಡ್ತಿದ್ರೆ ಅಂತ ಹೇಳಿದ್ರು. ಮಾರನೇ ದಿನಕ್ಕೆ ಬದಲಾಯಿತು. ಯಾಕೆ ಬದಲಾಯಿತು? ನಮಗೇನು ನೀವು SIT ಮಾಡಿದ್ರಂತ ಏನು ಸಮಸ್ಯೆ ಇಲ್ಲ, SIT ಮಾಡಿದ್ ಓಕೆ, ಸ್ವಾಗತ. ಆದ್ರೆ ನಿಮ್ ನಿಲುವು ಯಾಕೆ ಬದಲಾಯಿತು ಅಂತ ಕೇಳ್ತಿರೋದು. ಸೊ ನಿಮ್ ನಿಲುವು ಬದಲಾಗ್ಲಿಕ್ಕೆ ಸಾಯಂಕಾಲ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿರೋರು ಸಾಯಂಕಾಲ ಒಂದು ಹೇಳ್ತಾರೆ, ಬೆಳಗ್ಗೆ ಒಂದು ಹೇಳ್ತಾರೆ ಅಂದ್ರೆ ಯಾವ ರೀತಿ ನಿಮ್ಮ ಆಡಳಿತ ಇದೆ ಅನ್ನೋದನ್ನ ನಮ್ಗೆ ಅರ್ಥ ಆಗುತ್ತೆ. ಮಂಜುನಾಥನ ಪೂಜಿಸಿ ಆರಾಧಿಸುವಂತ ಎಲ್ಲ ಭಕ್ತ ಮಹರ್ಷಿಗಳು ದೇವಸ್ಥಾನ ದರ್ಶನ ಮಾಡಿ ನಮಸ್ಕಾರ ಹಾಕಿ ಬರೋದಷ್ಟೇ. ನಂಬಿಕೆ, ನಮ್ಮ ಗೌರವವನ್ನ, ಈ ಪುಣ್ಯ ಸ್ಥಳವನ್ನ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಿರೋದು. ಕರ್ತವ್ಯ, ನಾವು ನಂಬಿದಂತ ದೇವರನ್ನ ಪೂಜೆ ಸಲ್ಲಿಸುವಂಥದ್ದು, ಆರಾಧಿಸುವಂಥದ್ದು ಈ ಪ್ರತಿಯೊಬ್ಬರು ಕರ್ತವ್ಯ. ಹಾಗಾಗಿ ಬೇರೆ ಏನಿದೆ, ಇವನ್ SIT ಏನಾರು ಮಂಜುನಾಥನ ಮೇಲೂ ಏನಾರು ಕೇಸ್ ಹಾಕಬೇಕು ಅಂತಲ್ಲ, ಮಂಜುನಾಥನ ಮೇಲೂ ಏನಾರು ಇದೆಯಾ ಇವರಿಗೆ ತಕರಾರು? ಏನಿಲ್ವಲ್ಲ. ಹಾಗಾಗಿ ಮಂಜುನಾಥನಿಗೆ
ನಮ್ಮ ಪೂಜೆ ಮತ್ತು ನಮ್ಮ ಭಕ್ತಿಯನ್ನು ವ್ಯಕ್ತಪಡಿಸ್ಲಿಕ್ಕೆ ಹೋಗ್ತಿರುವಂಥದ್ದು. ಇನ್ನೇನು ಅದು ಬಿಟ್ಟರೆ ಬೇರೆ ಇನ್ನೇನು ಪೊಲಿಟಿಕಲಿ ಮೋಟಿವೇಟೆಡ್ ಯಾವುದು ಇಲ್ಲ. ಯಾವುದಕ್ಕೂ ಹಸ್ತಕ್ಷೇಪ, ಇನ್ನೊಂದು SIT ಮಾಡ್ತಿರೋದಕ್ಕಾಗ್ಲಿ ಅಥವಾ ಸೌಜನ್ಯ ವಿಚಾರದಲ್ಲಾಗ್ಲಿ ಯಾವುದು ಹಸ್ತಕ್ಷೇಪ, ಇನ್ನೊಂದು ಮತ್ತೊಂದು ಪ್ರಶ್ನೆನೇ ಇಲ್ಲ. ತನಿಖೆ ಆಗುವಂಥದ್ದು ಏನೇನು ಆಗ್ಬೇಕಾಗಿದೆಯೋ ಎಲ್ಲವನ್ನೂ ಮಾಡಿ, ಆದರೆ ಕಾಲಮಿತಿ ಒಳಗಡೆ ಮಾಡಿ. ಕಾಲಮಿತಿ ಮತ್ತು ಇಂಥ ಸೋಷಿಯಲ್ ಮೀಡಿಯಾಗಳು ಯಾರ್ಯಾರು ಪೋಸ್ಟ್ ಮಾಡ್ತಾರೋ ಅವ್ರ ಮೇಲೆ ಸೋಮೋಟೋ ಕೇಸ್ಗಳು ಹಾಕಿ ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ.